ಜಿಲ್ಲಾ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಕೆಲವೊಂದು ಕಡೆ ಬಸ್ಸಲ್ಲಿ ಹೋಗುವ ಹೆಣ್ಮಕ್ಳು ಹಾಕಿರುವ ಚಿನ್ನ ಆಭರಣಗಳನ್ನು ಕಳ್ತನ ಮಾಡೋದು. ಕೆಲವೊಮ್ಮೆ ಮಹಿಳೆಯರು ಏನು ಮಾಡ್ತಾರಂದರೆ ಕುತ್ತಿಗೆಯಲ್ಲಿ ಹಾಕ್ಕೊಂಡು ಹೋಗುವಾಗ ಕಳ್ತನ ಮಾಡ್ತಾರಂದರೆ ಇಲ್ಲಿ ಬ್ಯಾಗಲ್ಲಿ ಹಾಕ್ಕೊಂಡು ಹೋಗ್ತಾರೆ. ಸೊ ಬ್ಯಾಗಲ್ಲಿ ಹಾಕ್ಕೊಂಡು ಹೋಗುವ ಸಂದರ್ಭದಲ್ಲಿ ಚೆಕ್ ಮಾಡ್ತಾರೆ. ಅಕ್ಯೂಸ್ಡ್ ಇಂಥಾಗ ಒಳ್ಳೆ ಡ್ರೆಸ್ ಹಾಕಿದ್ದಾರೆ, ಪ್ರಾಬಬ್ಲಿ ಇವ್ರ ಕಡೆ ಚೈನ್ ಹಾಕಿರಬಾರ್ದು ಅಂತ ಅಸಸ್ ಮಾಡಿ ಅಂಥವ್ರ ಬ್ಯಾಗನ್ನು ಲಿಫ್ಟ್ ಮಾಡಿ ಕಳ್ತನ ಮಾಡೋದು ಈಗ ಪ್ರಾರಂಭ ಆಗಿತ್ತು. ಅದರಲ್ಲಿ ಬೇರೆ ಬೇರೆ ಕಡೆಯಿಂದ ಇತ್ತೀಚೆಗೆ ಇದಕ್ಕೆ ಹಿಂದೆ ಒಂದು ಹರಿಯಾಣ ಟೀಮ್ ಒಂದನ್ನು ಅರೆಸ್ಟ್ ಮಾಡಲಾಗಿದೆ. ಇತ್ತೀಚೆಗೆ ಕಾಗವಾಡದಲ್ಲಿ ಮೇ 11, 2026 ವೈಶಾಲಿ ಮಲ್ಲಯ್ಯ ದೊಡ್ಡಮಣಿ ಎಂಬವರು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ಸುಮಾರು ಅವರು ಬ್ಯಾಗಲ್ಲಿ 54 ಗ್ರಾಮ್ ಗೋಲ್ಡ್ ಚಿನ್ನವನ್ನು ಇಟ್ಕೊಂಡು ಸೇಫಾಗಿ ಇರುತ್ತಂದರೆ ಇಟ್ಕೊಂಡು ಕಾಗೋಡ ಅಂದ್ರೆ ಸಿರುಗುಪ್ಪೆಗೆ ಹೋಗ್ತಾ ಇರ್ತಾರೆ. ಬಸ್ಸಲ್ಲಿ ಹೋಗೋ ಸಂದರ್ಭದಲ್ಲಿ ಸುಮಾರು ಒಂದು 6 ಜನ ಸೇರಿಕೊಂಡು ಒಂದು ಟೀಮ್ ಆಗಿ ಪ್ಲ್ಯಾನ್ ಮಾಡಿಕೊಂಡು ಬ್ಯಾಗನ್ನು ಚೆಕ್ ಮಾಡಿ ಬ್ಯಾಗಲ್ಲಿ ಇದ್ದ 54 ಗ್ರಾಮ್ ಗೋಲ್ಡನ್ನು ಕೂಡ ಕಳ್ತನ ಮಾಡ್ಕೊಂಡು ಹೋಗಿರ್ತಾರೆ. ಸೊ ಈ ಕಳ್ತನ ಹೆಂಗೆ ಆಗಿರುತ್ತಂದ್ರೆ ಬ್ಯಾಕ್ ಸೀಟಲ್ಲಿ ಒಂದು 2-3 ಜನ ಕೂತ್ಕೊಳ್ತಾರೆ. ಅದು ಬಿಟ್ಟು ಫ್ರಂಟಲ್ಲಿ ಒಂದು 2-3 ಸೀಟ್ ಬಿಟ್ಟು ಹಿಂದೆ ಒಬ್ಬರು ಕೂತ್ಕೊಳ್ತಾರೆ. ಇಂಥಾಗ ಯಾರ್ಯಾರ ಕಡೆ ಬ್ಯಾಗ್ ಸ್ವಲ್ಪ ರಿಚ್ ಆಗಿ ಕಾಣ್ತಾ ಇದ್ದಾರೆ ಅಂತಾಗ ಇರುವವರ ಬ್ಯಾಗನ್ನು ಸಾಕಾರ ಮಾಡೋದು ಥರ, ನಾವು ಬ್ಯಾಗನ್ನು ತೊಗೊಂಡು ಮುಂದೆ ಕೊಡ್ತೀವಿ ಅಂದರೆ ಹಾಕೋದು ಥರ ಹಿಂದೆ ಇರೋರು ಕೊಡ್ತಾರೆ. ಬ್ಯಾಕ್ ಸೀಟಲ್ಲಿ ಹಾಕ್ತೀವಿ ಅಂದರೆ ಎಲ್ಲಿಬಿಟ್ಟು ಕೊಟ್ಟು ಹಿಂದೆ ಇರೋರು ಬ್ಯಾಗಲ್ಲಿ ಸಂಪೂರ್ಣವಾಗಿ ಚೆಕ್ ಮಾಡಿ ಕಳ್ತನವನ್ನು ಮಾಡ್ತಾರೆ. ಇಂಥ ರೀತಿಯಲ್ಲಿ ಆಗಿರೋ ಸುಮಾರು ಒಂದು 6 ಕಳ್ತನಗಳನ್ನು ಹತ್ತನಿ ಸಬ್ ಡಿವಿಷನಲ್ಲಿ ಹತ್ತನಿ DSP ಪ್ರಶಾಂತ್ ಅವರ ನೇತೃತ್ವದಲ್ಲಿ CPI ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಸಂತೋಷ್ ಅಲ್ಲೂರು ಮತ್ತು ಕಾಗವಾಡ ಸಬ್ ಇನ್ಸ್ಪೆಕ್ಟರ್ ರಾಘವೇಂದ್ರ ಅವರು ಇವರೊಂದು ಸಂಪೂರ್ಣವಾಗಿ ಚೆಕ್ ಮಾಡಿ CCTV ಕ್ಯಾಮ್ರಾನಲ್ಲಿ ಇನಿಷಿಯಲಿ ಒಬ್ಬರ ಬಗ್ಗೆ ಮಾಹಿತಿಯನ್ನು ಸಿಗ್ತದೆ. ಆ ಮಾಹಿತಿ ಪ್ರಕಾರ ಚೆಕ್ ಮಾಡೋ ಸಂದರ್ಭದಲ್ಲಿ ಒಂದು 2 ಟೀಮ್, ಒಂದು ಟೀಮಲ್ಲಿ 6 ಜನ, ಇನ್ನೊಂದು ಟೀಮಲ್ಲಿ 5 ಜನ, ಒಟ್ಟು 11 ಜನ ಉತ್ತರ ಪ್ರದೇಶದವರು ಇಲ್ಲಿ ಬಂದು ಕಳ್ತನವನ್ನು ಮಾಡಿರೋದು ಕಂಡು ಬಂದಿರ್ತದೆ. 11 ಜನವನ್ನು ಅರೆಸ್ಟ್ ಮಾಡಲಾಗಿದೆ. ಇವರ ಕಡೆಯಿಂದ ಸುಮಾರು ಒಂದು ಕೇಸಲ್ಲಿ ಕಾಗವಾಡದಲ್ಲಿ ಮೇ ತಿಂಗಳಲ್ಲಿ ಆಗಿರೋ ಒಂದು ಕೇಸಲ್ಲಿ 53 ಗ್ರಾಮ್ ಗೋಲ್ಡ್ ರಿಕವರಿ ಮಾಡಲಾಗಿರ್ತದೆ. ಉಳಿದ ಇನ್ನೂ ಒಂದು 5 ಕೇಸು ಕೂಡ ಪತ್ತೆ ಮಾಡಲಾಗಿದೆ. ಕಾಗವಾಡದಲ್ಲಿ 3 ಕೇಸು, ಹತ್ತಿನಿಯಲ್ಲಿ ಒಂದು ಕಳ್ತನ ಕೇಸು, ಚಿಕ್ಕೋಡಿಯಲ್ಲಿ ಒಂದು ಕೇಸು. ಒಟ್ಟು ಅದು ಒಂದು 53 ಗ್ರಾಮ್, ಉಳಿದ ಒಂದು 172 ಗ್ರಾಮ್ಸ್ ಇಂಥಾಗ ಒಂದು ಚಿನ್ನ ಆಭರಣಗಳನ್ನು ಕೂಡ ಪತ್ತೆ ಮಾಡಲಾಗಿರ್ತದೆ. ಸೊ ಸಾರ್ವಜನಿಕರಿಗೆ ಹೇಳ್ಕೊಳ್ಳೋದೇನೆಂದರೆ ದಯವಿಟ್ಟು ಬ್ಯಾಗಲ್ಲಿ ಹಾಕ್ಕೊಂಡು ಹೋಗುವಾಗ ಸೇಫಾಗಿ ಹೋಗಿ. ಬಸ್ಸಲ್ಲಿ ಕೂಡ CCTV ಕ್ಯಾಮರಾವನ್ನು ಇನ್ಸ್ಟಾಲ್ ಮಾಡಬೇಕಂದ್ರೆ ಎಲ್ಲರಿಗೂ ಹೇಳಿದ್ವಿ. ನಾವು ಕೂಡ ಮಫ್ಟಿಯಲ್ಲಿ ಆಫೀಸರ್ಸು ಮತ್ತು ಸಿಬ್ಬಂದಿಯಲ್ಲಿ ಬಸ್ಸಲ್ಲಿ ಓಡಾಡಬೇಕು, ಚೆಕ್ ಮಾಡಬೇಕಂದ್ರೆ ಹೇಳಿದ್ದೀವಿ. ಹುಕ್ಕೇರಿಯಲ್ಲಿ ಲೌಡ್ ಸ್ಪೀಕರಲ್ಲಿ ಅನೌನ್ಸ್ಮೆಂಟ್ ಮಾಡೋದಕ್ಕೆ ಹುಕ್ಕೇರಿ ಮತ್ತು ಸಂಕೇಶ್ವರ್ ನೆಮ್ಕಂಡ್ಮಾಡಿಯಲ್ಲಿ ಸಂಬಂಧಪಟ್ಟ ಬಸ್ ಸ್ಟ್ಯಾಂಡಲ್ಲಿ ಇರುವ KSRTC ಅಫಿಷಿಯಲ್ಸ್ ಕೂಡ ಹೇಳಿದ್ದೀವಿ. ಸೊ ಮುಂದಿನ ದಿವಸಗಳಲ್ಲಿ ಕೂಡ ಇದು ಮುಂದುವರಿತೀವಿ. ದಯವಿಟ್ಟು ಸಾರ್ವಜನಿಕರು, ಈಗ ಚಿನ್ನಾಭರಣಗಳ ಬೆಲೆ ಜಾಸ್ತಿ ಆಗಿರೋದ್ರಿಂದ ಇಂಥ ಕಳ್ತನಗಳು ನಡೀತಾ ಇದೆ. ಬಸ್ಸಲ್ಲಿ ಹೋಗೋ ಸಂದರ್ಭದಲ್ಲಿ ಕುತ್ತಿಗೆಯಲ್ಲಿ ಆಗಿರೋದು, ರಶ್ ಇರೋ ಥರ ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡ್ತಾರೆ. ಒಂದು 5-10 ಜನ ಬಸ್ಸಲ್ಲಿ ಎತ್ತಿ ಸೊ ಆರ್ಟಿಫಿಷಿಯಲಿ ರಶ್ ಕ್ರಿಯೇಟ್ ಮಾಡಿ ಅದರಲ್ಲಿಂದ ಕಳ್ತನ ಮಾಡೋದು ಕಂಡು ಬಂದಿರ್ತದೆ. ಸ್ವಲ್ಪ ಸಾರ್ವಜನಿಕರು ಇದು ಸಂಬಂಧವಾಗಿ ಕೇರ್ಫುಲ್ ಆಗಿರಬೇಕಂದ್ರೆ ಹೇಳ್ಕೊಳ್ತೀವಿ. UP ಉತ್ತರ ಪ್ರದೇಶದಿಂದ ಬಂದು ಒಂದು 10-15 ದಿವಸ ಇಲ್ಲಿ ಇದ್ದು ಬೇರೆ ಬೇರೆ ಕಡೆ ಅಫೆನ್ಸ್ ಮಾಡೋದು. ಇಲ್ಲಿ ನಮ್ಮಲ್ಲಿ ಆಗಿರೋದು ಕಾಗವಾಡದಲ್ಲಿ ಒಂದು 4 ಕೇಸ್ ಆಗಿದೆ, ಹತ್ತಿನಿಯಲ್ಲಿ ಒಂದು ಮತ್ತು ಚಿಕ್ಕೋಡಿ ಒಂದು ರೌಂಡ್ ಒಂದು 15 ದಿವಸ ಇದ್ದು ಬೇರೆ ಬೇರೆ ಕಡೆ ಅಫೆನ್ಸ್ ಮಾಡಿಕೊಂಡು ಮುಂದೆ ಹೋಗ್ತಾರೆ. ಸೊ ಬೇರೆ ಬೇರೆ ಕಡೆ ಆಗಿರೋದು ಚೆಕ್ ಮಾಡ್ತಾ ಇದ್ದೀವಿ. ಸೊ ಇದು ನಮ್ಮ ಕಡೆ ಆಗಿರೋದು ಸಂಪೂರ್ಣವಾಗಿ ಕಂಡು ಬಂದಿರ್ತದೆ. ಇವರು ಬೇರೆ ಬೇರೆ ಜಿಲ್ಲೆ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗೋದು, ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗೋದು, ಅಫೆನ್ಸ್ ಮಾಡೋದು ಇವರು ಜನರಲಿ ಮಾಡ್ತಾ ಇದ್ದಾರೆ. ಸೊ ಬಸ್ ಸ್ಟ್ಯಾಂಡಲ್ಲಿ ಡಿಪ್ಲಾಯ್ಮೆಂಟ್ ಇರ್ತದೆ, ಲಿಮಿಟೆಡ್ ಡಿಪ್ಲಾಯ್ಮೆಂಟ್ ಇರ್ತದೆ. ಇವರು ಏನು ಮಾಡ್ತಾರೆ, ಸಣ್ಣ ಪುಟ್ಟ ಬಸ್ ಸ್ಟ್ಯಾಂಡ್ಗಳಿಗೆ ಹೋಗ್ತಾರೆ. ದೊಡ್ಡ ಬಸ್ ಸ್ಟ್ಯಾಂಡ್ ಒಂದು ಎಲ್ಲಿ ಪೊಲೀಸ್ ಸ್ಟೇಷನ್ ಇರ್ತದೋ ಅಲ್ಲಿ ನಮಗೆ ಸಫಿಷಿಯೆಂಟ್ ಫೋರ್ಸ್ ಇರ್ತದೆ. ಸೊ ಅಲ್ಲಿ ನಾವು ಹಾಕ್ತೀವಿ. ಉದಾಹರಣೆಗೆ ಚಿಕ್ಕೋಡಿಯಲ್ಲಿ ಹಾಕಿರ್ತೀವಿ. ಬಟ್ ಇಂಟೀರಿಯರ್ ಪ್ಲೇಸಲ್ಲಿರೋ ಬಸ್ ಸ್ಟ್ಯಾಂಡ್ಗಳು ಸ್ವಲ್ಪ ಎಲ್ಲಿ ಕ್ರೌಡ್ ಜಾಸ್ತಿ ಆಗಿರುತ್ತದೋ ಅಂಥಾಗ ಬಸ್ ಸ್ಟ್ಯಾಂಡ್ಗಳಲ್ಲಿ ಜಾಸ್ತಿ ಇವರು ಟಾರ್ಗೆಟ್ ಮಾಡ್ತಾರೆ. ಸೊ ಫಸ್ಟ್ ಇವರು ಸಿಚುವೇಶನ್ ಅನಲೈಸ್ ಮಾಡ್ತಾರೆ, ಎಲ್ಲಿ ಮಾಡಬಾರ್ದಂದ್ರೆ ಅನಲೈಸ್ ಮಾಡಿಬಿಟ್ಟು. ಈಗ ಒಂದು ಕಡೆ ಪೊಲೀಸ್ ಇದ್ದಾರೆ ಅಂದರೆ ಆ ಕಡೆ ಹೋಗಲ್ಲ. ಲೇಡೀಸ್ ಜೆಂಟ್ಸ್ ಇಬ್ಬರು ಇದ್ದಾರೆ. ಸೊ ಒಂದು ಕೇಸಲ್ಲಿ ಲೇಡೀಸ್ ಜೆಂಟ್ಸ್ ಇತ್ತೀಚೆಗೆ ಸಣ್ಣ ಮಕ್ಕಳನ್ನು ಕೂಡ ಉಪಯೋಗ ಮಾಡಿರೋದು ಕಂಡು ಬಂದಿರ್ತದೆ. 14-15 ವರ್ಷ ಇರೋ ಮಕ್ಕಳು
ಈ ಕೇಸಲ್ಲಿ ಇಲ್ಲ. ಈ ಕೇಸಲ್ಲಿ ಮಹಿಳೆಯರು ಇರ್ತಾರೆ ಮತ್ತು ಅಡಲ್ಟ್ಸ್ ಇರ್ತಾರೆ, ಎಲ್ಲರೂ ಕೂಡ ಅಡಲ್ಟ್ಸ್ ಇರ್ತಾರೆ. ಗಂಡ ಹೆಂಡತಿ 5-6 ಜನ ಬರ್ತಾರೆ. ಇಲ್ಲ, ಆಲ್ರೆಡಿ ನಾವು ಮಾತನಾಡಿದ್ದೀವಿ. ನಿರ್ಭಯ ಫಂಡ್ಲಿಂದ ಇದಕ್ಕೆ ಕ್ಯಾಮರಾ ಬರೋದಾಗಿ ನನಗೆ ಮಾಹಿತಿ ಇದೆ. ಸೊ ಅದ್ರ ಬಗ್ಗೆ ಕ್ಯಾಮರಾ ಫ್ರಂಟ್ ಆ್ಯಂಡ್ ಬ್ಯಾಕ್ ಕಂಪ್ಲೀಟಾಗಿ ಸಂಪೂರ್ಣವಾಗಿ ಕವರ್ ಮಾಡಿ ಅದು ಹೋಗಬೇಕಂದ್ರೆ ಅದೊಂದು ಮಾಹಿತಿ. ಕರೆಕ್ಟ್. ಟಾರ್ಗೆಟ್ ಡ್ರೆಸ್ ಯಾವುದು ಕಾಸ್ಟ್ಲಿ ಡ್ರೆಸ್ ಇರ್ತದೋ ಅವರು ಕುತ್ತಿಗೆಯಲ್ಲಿ ಏನೂ ಇಲ್ಲ ಅಂದರೆ ಬ್ಯಾಗಲ್ಲಿ ಇಟ್ಟಿರ್ತಾರೆ ಅಂದರೆ ಅವರು ಡೌಟ್ ಮಾಡ್ತಾರೆ. ಸೊ ರ್ಯಾಂಡಮ್ ಆಗಿ ಚೆಕ್ ಮಾಡ್ತಾರೆ. ಚೆಕ್ ಮಾಡುವಾಗ ಅವ್ರಿಗೆ ಪಾಸಿಬಿಲಿಟಿ ಜಾಸ್ತಿ ಇದೆ ಅಂದರೆ ಸಿಗ್ತಾ ಇದೆ. ಸೊ ಇಂಥ ಕೇಸು ಸುಮಾರು ಒಂದು 10ಕ್ಕಿಂತ ಜಾಸ್ತಿ ಕೇಸ್ ಆಗಿದೆ. ಈಗ ಒಂದು 6 ಕೇಸಲ್ಲಿ ಈಗ ಮಾಡಿದ್ದೀವಿ. ಇದಕ್ಕೆ ಹಿಂದೆ ಒಂದು 2-3 ಕೇಸಲ್ಲಿ ಮಾಡಿದ್ದೀವಿ. ಇನ್ನೊಂದು 4-5 ಕೇಸ್ ಪತ್ತೆ ಮಾಡೋದು ಬಾಕಿ ಇದೆ. ಸೊ 172 ಗ್ರಾಮ್ಸ್ ಒಂದು ಕೇಸಲ್ಲಿ, ಇನ್ನೊಂದು ಕೇಸಲ್ಲಿ 53 ಗ್ರಾಮ್ಸ್. ಸೊ ಒಟ್ಟು 225 ಗ್ರಾಮ್ಸ್. 225 ಗ್ರಾಮ್ಸಲ್ಲಿ 172 ಗ್ರಾಮ್ಸ್ ರಿಕವರಿ ಮಾಡಲಾಗಿದೆ. ಇನ್ನೊಂದು ಕೇಸಲ್ಲಿ 54 ಗ್ರಾಮಲ್ಲಿ 53 ಗ್ರಾಮ್ ರಿಕವರಿ ಆಗಿದೆ. ಇತ್ತೀಚೆಗೆ ಆಗಿರೋದಲ್ಲಿ ಆಲ್ಮೋಸ್ಟ್ ಸಂಪೂರ್ಣವಾಗಿ ಮಾಡಿದ್ದೀವಿ. ಇನ್ನೊಂದು ಕೇಸಲ್ಲಿ ನಾವು 172 ಗ್ರಾಮ್ಸ್ ಮಾಡಲಾಗಿದೆ. ಉತ್ತರ ಪ್ರದೇಶದಲ್ಲಿ ತೊಗೊಂಡೋಗಿ ಮಾರಾಟ ಮಾಡೋದು.